ಕೃಷ್ಣ ಅದು ಇದು ಕೊಟ್ಟಿದಾರಲ್ಲ ಏನ್ ಹೇಳೋ ಅದೇನೋ ಹಾಕೊಳ್ಳೋದು ಯಾವ ತರ ಇದೆ ಅದು ಬಿಜೆಪಿ ಶಾಲ್ ತರ ಇದೆ ಬಿಜೆಪಿ ಶಾಲ್ ಜೈ ಬಜರಂಗ ಅವ್ರ ಸ್ಪೀಚ್ ಕೇಳಿಸ್ಕೊಂಡು ಕೂತು ಸಾಕಾಗಿ ಅವ್ರ ಸ್ಪೀಚಲ್ಲಿ ನಮಗೇನು ಬೇಕೋ ಅದನ್ನು ನಾವು ತೊಗೊಂಡು ಸ್ವಲ್ಪ ಉದ್ದಾರ ಆಗೋಣ ಅಂತ ಅಂದ್ಕೊಂಡು ಕೆಳಗಡೆ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದ್ವಿ. ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಸರ್ಟಿಫಿಕೇಟ್ಸ್ನೆಲ್ಲ. ಇಲ್ಲಿ ಮುಂದೆ ಒಂದು ಮಿಸ್ಟೇಕ್ ಮಾಡ್ತೀನಿ, ಅದು ಏನು ಅಂತ ನೀವೇ ನೋಡಿ. ನಮ್ಮ ಕ್ಯಾಮ್ರಾಮನ್ ಕೈ ಬೈಸ್ಕೊಂಡಿದ್ದು ಹೇಳಿದ ಒಂದು ಕೆಲಸನೂ ನಿಮ್ಮ ಕೈಲಿ ನೆಟ್ಟಗೆ ಆಗಲ್ಲ ಅಂತ. ಫೈನಲಿ ಸರ್ಟಿಫಿಕೇಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಾಯಿತು. ಗ್ರ್ಯಾಜುಯೇಷನ್ ಸೆರೆಮನಿನೂ ಮುಗಿಯಿತು. ನಾನು MBA ಕಲ್ಚರ್ ಆ್ಯಂಡ್ ಫೈನಾನ್ಸ್ ಕಂಪ್ಲೀಟ್ ಮಾಡಿದ್ದು JN ಯೂನಿವರ್ಸಿಟಿಯಿಂದ. ಸೊ ನೀವು ಯಾರಾದರೂ ಆನ್ಲೈನಲ್ಲಿ ನಿಮ್ಮದು ವರ್ಕ್ ಬ್ಯುಸಿ ಶೆಡ್ಯೂಲ್ ಇದ್ದರೆ ಸೊ ಯು ನೀಡ್ ಟು ಕಂಪ್ಲೀಟ್ ಯುವರ್ ಎಜುಕೇಷನ್ ಅಂದರೆ ಯು ಕ್ಯಾನ್ ಚೂಸ್ JN. ಐ ರೆಕಮೆಂಡ್ ಯು JN. ಥ್ಯಾಂಕ್ ಯು. ಸೊ ನಾವು ಈಗ ಫೈನಲಿ ನಮ್ಮ ಗ್ರ್ಯಾಜುಯೇಷನ್ದೆಲ್ಲ ಮುಗಿಸ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಫೋನ್ ಮಾಲ್ ಇತ್ತು. ಸೊ ಫೋನ್ ಮಾಲ್ಗೆ ಬಂದಿದ್ದೀವಿ. ನಾವು ಇವಾಗ ಫುಡ್ ಕೋರ್ಟಲ್ಲಿ ಬಂದಿದ್ದೀವಿ. ಫುಡ್ ಕೋರ್ಟಲ್ಲಿ ಬಂದು ಏನಾದರೂ ಆರ್ಡ್ರ್ ಮಾಡಿ ತಿನ್ನೋಣ ಅಂತ ನೋಡ್ತಾ ಇದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಆರ್ಡ್ರ್ ಮಾಡ್ತಿದ್ದಾರೆ. ಇಲ್ಲಿ ಏನು ಆರ್ಡ್ರ್ ಮಾಡ್ತಿದ್ದಾರೆ? ದಾಲ್ ಮಖನಿ ಬಿ ಕಾಂಬೋ ಸೊ ಏನು ಆರ್ಡ್ರ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಲೆಟ್ ಮಿ ಥಿಂಕ್. ಸೊ ಆ್ಯಕ್ಚುಲಿ ಇವಾಗ ನಮಗೆ ಅಲ್ಲಿ ಸೆಟ್ ಆಗಿಲ್ಲ. ಹಾಂ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದೆ ನಾನೀಗ. ಸೊ ಈಗ ನಮಗೆ ಪಿಜ್ಜಾ ತಿನ್ನಬೇಕು ಅನಿಸ್ತಿದೆ, ರೈಸ್ ಐಟಮ್ಸ್ ಏನೂ ತಿನ್ನಬಾರ್ದು ಅಂತ ಹೇಳಿ. ಆ್ಯಂಡ್ ದೇವಸ್ಥಾನ ಕೂಡ ಹೋಗಬೇಕು ಅಂದ್ಕೊಂಡಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಪಿಜ್ಜಾ ನಾವು. ಓಕೆ, ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಫೋರಮ್, ಅಲ್ಲಿ ಗ್ರ್ಯಾಜುಯೇಷನ್ ಇದ್ದಿದ್ದು. ಅಲ್ಲಿಂದ ಎಷ್ಟು ದೂರ ಬಂದು ನಾವು ಸೇರಿರೋದೆ ಇಸ್ಕಾನ್. ಸೊ ಇಸ್ಕಾನ್ ರಾಜಧಾನಿ ಗೋವಿಂದರಾಜು ಟೆಂಪಲ್. ಆ್ಯಂಡ್ ಇದೇನಂತ ಯೋಚನೆ ಮಾಡ್ತಿದ್ದೀರ, ಇದು ಕಲ್ಚರ್ ಕ್ಯಾಂಪ್ ಅಂತ ನಡೀತಿದೆ ಇಸ್ಕಾನಲ್ಲಿ. ಸೊ ಫಸ್ಟ್ ಬ್ಯಾಚ್ ಏಪ್ರಿಲ್ 7th 26, ಸೆಕೆಂಡ್ ಬ್ಯಾಚ್ 28 May 17 ಆನ್ಲೈನ್ ಕ್ಯಾಂಪ್ಸ್ ಕೂಡ ಇದೆ. ಸೊ ದೀಸ್ ಆರ್ ದ ಹೈಲೈಟ್ಸ್, ಏನು ಹೇಳ್ಕೊಡ್ತಾರೆ ಅಂತ. ಇಫ್ ಎನಿ ಒನ್ ಆಫ್ ಯು ಆರ್ ಇಂಟ್ರೆಸ್ಟೆಡ್ ಟು join your kids, you can do it here. ಟೆಂಪಲ್ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ. ನಮಗೆ ಸಂಜೆ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಬಂದರೆ ತುಂಬ ಪೀಸ್ಫುಲ್ ಆಗಿರುತ್ತೆ. ನಿಮಗೆ ಮೈಂಡ್ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಹೊರಗಡೆ ಹೋಗೋಣ ಇವಾಗ ದರ್ಶನಕ್ಕೆ ನಾವು. ಸೊ ಗೈಸ್, ಫೈನಲಿ ದರ್ಶನ ಮುಗೀತು. ಪ್ರಸಾದ ತೊಗೊಂಡ್ವಿ. ಪ್ರಸಾದ ಅಂದರೆ ಲಾಡು ಪ್ರಸಾದ ಕೊಟ್ಟರು. ಸೊ ನಾವು ಪುಷ್ಪಾರ್ಚನೆ ಮಾಡಿಸ್ತಿದ್ವಿ. ಸೊ ಅದಕ್ಕೆ ಲಾಡು ಪ್ರಸಾದ ಕೊಟ್ಟರು. ಸೊ ಲಾಡು ಪ್ರಸಾದ ತೊಗೊಂಡು ಇವಾಗ ನಾವು ಹೋಗ್ತಿದ್ದೀವಿ ಪ್ರಸಾದದ ಕಡೆಗೆ. ಸೊ ಆ ಇಸ್ಕಾನಲ್ಲಿ ಯಾವಾಗಲೂ ಪೊಂಗಲ್ ಕೊಡ್ತಾರೆ. ಸೊ ಈ ಇಸ್ಕಾನಲ್ಲಿ ಏನು ಕೊಡ್ತಾರೆ ಗೊತ್ತಿಲ್ಲ, ನೋಡೋಣ, ಬನ್ನಿ ಹೋಗೋಣ. ನೀವು ಎಲ್ಲ ಒಂದ್ಸಲಿ ಇಲ್ಲಿಗೆ ಬನ್ನಿ. ತುಂಬ ಚೆನ್ನಾಗಿದೆ ಜಾಗ, ಪ್ರಶಾಂತವಾಗಿದೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಬಂದು ವಿಸಿಟ್ ಮಾಡಿ. ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಜನ ಸುಮ್ಮನೆ ಹೇಳ್ತಿದ್ದಾರೆ ಅಂದ್ಕೊಂಡೆ TTD ಥರ ಇರುತ್ತೆ ಅಂತ, ಬಟ್ ನಿಜವಾಗ್ಲೂ TTD ಥರನೇ ಇರುತ್ತೆ. ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಿದು ಪ್ರಸಾದ ಕೊಡ್ತೀವಿ ಅಂತ ಹೇಳಿ ಸಡನ್ನಾಗಿ ಮಾತ್ರ ಪಡಿಸ್ತಾ ಇದ್ದೀನಿ ಅಂತ. ಹೌದು, ಮೆಡಿಟೇಟ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ನಮಗೆಲ್ಲ ಯೂಶಲಿ ನಾವು ಮೆಡಿಟೇಷನ್ ಜಾಸ್ತಿ ಮಾಡಲ್ಲ ಲೈಫಲ್ಲಿ, ನಾನಂತೂ ಮಾಡಲ್ಲ ಇವಾಗ. ಬಟ್ ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರೋ 24 hours ಒಂದು 10 ನಿಮಿಷ ಈ ಥರ ಮೆಡಿಟೇಷನ್ ಮಾಡಿ ನಿಮ್ಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ಯಾರ್ಯಾರು ದೇವಸ್ಥಾನ ಬರ್ತಾರೆ, ಇದು ಕೆಳಗಡೆ ನೀವು ಎಕ್ಸಿಟ್ ಆಗ್ತೀರಲ್ಲ, ಸೊ ಪ್ರಸಾದ ಕೊಡುವಂಥ ಅಲ್ಲೇ ನಿಮಗೆ ಮಂತ್ರದ್ದು ಜಪ ಮಾಡಿ ಕೊಡ್ತಾರೆ. ಸೊ ನೀವು ಜಪ ಮಾಡ್ಬೋದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೂ ಇಟ್. ಸೊ ಗೈಸ್, ಮೋಸ್ಟ್ ಅವೈಟೆಡ್ ಪ್ಲೇಸ್ ಇನ್ ದ ಇಸ್ಕಾನ್ ಅಂದರೆ ಈ ಪ್ರಸಾದ ಕೊಡೋ ಜಾಗ. ಅದರಲ್ಲೂ ಈ ಪೊಂಗಲ್ ಇದೆಯಲ್ಲ, ಇಸ್ಕಾನಲ್ಲಿ ಮಿನಿ ಅಮೃತ ಅಂದರೆ ಇದೇ ಇರಬೇಕು.
ಫಸ್ಟ್ ಡೇ ಕಂಪ್ಲೀಟ್ ಆಯಿತು. ಮತ್ತು ಲಾಗ್ ಇಲ್ಲಿಗೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಆ ನೆಕ್ಸ್ಟ್ ವಿಡಿಯೋನಲ್ಲಿ ಇವ್ರಿಗೆ ಮಾತಾಡೋ ಆಪರ್ಚುನಿಟಿ ನಾನು ಕೊಡೋಣ. ಓಕೆ, ಸೊ ಟಿಲ್ ದೆನ್ ಈ ಚಾನಲ್ ನಂದು, ಮಾತಾಡೋ ಹಕ್ಕು ನಂದು. ಬಾಯ್ ಬಾಯ್ ಗೈಸ್.